ಬಾ ಸುರೇಂದ್ರ, ಕೂತ್ಕೋ. ನಿನ್ನೆ ನಾನು ರೇಗಿದ್ದಕ್ಕೆ ಇನ್ನೂ ಬೇಜಾರಲ್ಲಿದೆಯಾ? ಏಯ್ ಇಲ್ಲಣ್ಣ, ಹಾಗೇನಿಲ್ಲ. ಅಲ್ಲ ಕಣ, ಪದೇ ಪದೇ ಏನೇನೋ ಮಾತಾಡ್ತೀಯ, ನನಗೆ ಕೋಪ ಬರ್ಸ್ತೀಯ. ಪರವಾಗಿಲ್ಲ ಅಣ್ಣ. ಸರಿ, ಈ ಕಂಪ್ನಿ IT ಎಲ್ಲ ಸರಿಯಾಗಿ ಫೇಲ್ ಆಗ್ತಾ ಇದೆನಾ? ಅದನ್ನ ಮದನ್ ನೋಡ್ಕೋತೀಯಣ್ಣ. ಮದನ್ ನೋಡ್ಕೋತಾ ಇದ್ದಾನೆ ಸರಿ, ಆದರೆ ಸರ್ಕಾರಕ್ಕೆ ಕಟ್ಟೋ ದುಡ್ಡಲ್ಲಿ ಯಾವುದೇ ವ್ಯತ್ಯಾಸ ಆಗಬಾರ್ದು. ಒಂದ್ಸಲ ಫೈಲ್ ಮಾಡೋ ರಿಪೋರ್ಟ್ಸ್ ಎಲ್ಲ ತೊಗೊಂಡು ಬಾ. ಸರಿ ಅಣ್ಣ. ಅಣ್ಣ ಇದರಲ್ಲೆಲ್ಲ ಡೀಟೇಲ್ಸ್ ಇದೆ. ಸರ್, ಅಣ್ಣ ಅದಕ್ಕೆ ವಿಷಯ ಮಾತಾಡಬಾರ್ದು ಅಂತ ಎಷ್ಟು ಸಲ ಹೇಳಿದ್ರು ನನ್ನ ಮನಸ್ಸಾಗಿ ತಡೆಯಲ್ಲ. ಅದಕ್ಕೆ ನಾನು ನಿನ್ನ ಜೊತೆ ಸೇರಿಸೋಕೆ ಸುಬ್ಬು ಪಣ ತೊಟ್ಟಿದ್ದಾನೆ. ನೀನು ಅದಕ್ಕೆ ಒಂದಾಗಲೇಬೇಕು ಅಣ್ಣ. ನಿಮ್ಮಿಬ್ರನ್ನು ಒಟ್ಟಿಗೆ ನಾನು ನೋಡಬೇಕು. ಏನಾದ್ರು ಮಾತಾಡ್ಬೇಕಾಗಿತ್ತ ಸುರೇಂದ್ರ? ಏನಿಲ್ಲ ಅಣ್ಣ. ಅಣ್ಣ ಊಟ? ಅಯ್ಯೋ, ಎಲ್ಲ ಕೆಲಸ ಮುಗಿಸಿದ ಮೇಲೆ ಒಟ್ಟಿಗೆ ಊಟ ಮಾಡೋಣ. ಅಲ್ಲ, ನಮ್ದೆಲ್ಲ ಊಟ ಆಯ್ತಣ್ಣ, ನೀನೊಬ್ಬನೇ ಮಾಡಿಲ್ಲ. ಇಲ್ಲ ಕಣ, ನಾನು ಮಧ್ಯಾಹ್ನ ಲೇಟ್ ಊಟ ಮಾಡಿದ್ದು, ನನಗೆ ಹಸಿವಿಲ್ಲ, ನಾನು ಒಬ್ಬನೇ ಮಾಡ್ತೀನಿ ಬಿಡು. ಅಣ್ಣ, ನೀನು ಈ ರೀತಿ ಒಬ್ಬನೇ ಇರೋದು, ಒಬ್ಬನೇ ಊಟ ಮಾಡೋದು, ಒಬ್ಬನೇ ಜೀವನ ನಡೆಸ್ತಿರೋದು, ಇದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಸಂಕಟ ಆಗುತ್ತಣ್ಣ. ಏನೋ ಹೊಸದಾಗಿ ಮಾತಾಡ್ತಿದ್ಯಾ? ನಾನು ಇಷ್ಟು ವರ್ಷದಿಂದ ಒಬ್ಬನೇ ತಾನೇ ಇರೋದು. ಎಷ್ಟು ವರ್ಷ ಅಂತ ಹೀಗೆ ಇರೋಕ್ಕಾಗುತ್ತೆ ಅಣ್ಣ? ನಿನಗೆ ಅಂತ ಯಾರಾದರೂ ಇದ್ದಿದ್ರೆ? ನೀವೆಲ್ಲ ಇದ್ದೀರಲ್ಲೋ, ಇನ್ನೇನು ಬೇಕು? ಅದು ಹಾಗಲ್ಲಣ್ಣ. ಮತ್ತಿನ್ನು ಹೇಗೆ ಅಣ್ಣ? ಅಲ್ಲ, ಇದನ್ನ ಬೆಳಿಗ್ಗೆ ನೋಡ್ಕೋಬಹುದು, ಹೇಗಿದ್ರು ಸುಬ್ಬು ಬರ್ತಾನೆ, ಅವನ ಜೊತೆ ಸೇರಿ ನೋಡ್ಕೋಬಹುದಣ್ಣ. ಸರಿ, ಈಗ ನಾನು ಈಗ ಏನು ಮಾಡ್ಬೇಕಪ್ಪ? ಅಣ್ಣ, ನೀ ನನ್ನ ಮಾತಿಗೆ ಉತ್ತರನೇ ಕೊಡಲಿಲ್ಲ. ಅಲ್ಲ, ನಿನಗೋಸ್ಕರ ಅಂತ ಮಿಡಿಯೋರು, ನಿನ್ನ ಬಗ್ಗೆ ಕಾಳಜಿ ತೋರಿಸೋರು ಯಾರಾದ್ರೂ ಒಬ್ರು ಇರ್ಬೇಕಲ್ಲಣ್ಣ. ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನನಗೆ ಗೊತ್ತು ಸುರೇಂದ್ರ. ನೀನಿದೆಯಾ, ಅಕ್ಕ ಇದ್ದಾಳೆ, ಸುಬ್ಬು ಇದ್ದಾನೆ. ಇಷ್ಟಕ್ಕೆ ಮೇಲೆ ನನ್ನ ಪ್ರೀತಿ ಮಾಡೋ ನನ್ನ ರಾಜ್ಯದ ಜನ ಇದ್ದಾರೆ. ನನಗಿದಕ್ಕಿಂತ ಏನು ಬೇಕು? ನನಗೆ ಇವತ್ತು ಊಟ ಬೇಡ, ನೀನು ಹೋಗಿ ಮಲಗೋ. ನಿಮ್ಮ ಕೆನ್ನೆ ಮೇಲೆ ಸೊಳ್ಳೆ ಕೂತಿತ್ತು, ಅದಕ್ಕೆ ಹೊಡೆಯೋಣ ಅಂತ ಬಂದೆ. ಅದಕ್ಕೆ ಸೌಂಡ್ ಏನೋ ಮಾಡ್ತೆ, ಅಷ್ಟತ್ರ ಬರೋದಾ? ಸೌಂಡ್ ಮಾಡಿದ್ರೆ ಸೊಳ್ಳೆ ಓಡೋಗುತ್ತಲ್ಲ ಮೇಡಮ್? ಸೊಳ್ಳೆ ಓಡೋಗಲ್ಲ, ಹಾರೋಗುತ್ತೆ. ಅದೇ ಹೋಗುತ್ತಲ್ವಾ? ಹಾರುವ ಸೊಳ್ಳೆಯಿಂದ ನನ್ನ ಜೀವ ಹೊಡಿತು ಮೇಡಮ್. ನಿಮಗೆ ಒಂದು ಸೊಳ್ಳೆನೂ ಕಚ್ತಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನನಗಿದೆ ಮೇಡಮ್. ನನಗ್ ಸೊಳ್ಳೆ ಕಚ್ಚಿದ್ರೆ ನಿನಗೇನೋ? ನಿಮಗೆ ಸೊಳ್ಳೆ ಕಚ್ಚಿದ್ರೆ ನನಗೇನೋ ಮೇಡಮ್? ನಿಮ್ಮ ಕೆನ್ನೆಗೆ ಸೊಳ್ಳೆ ಕಚ್ಚಿ ಏನಾದರೂ ಗುಳ್ಳೆ ಆದರೆ ಆ ಗುಳ್ಳೆ ಕಡ್ತ ಆಗುತ್ತೆ. ಕಡ್ತ ಶುರು ಆದರೆ ನೀವು ಕೆರ್ಕೋತೀರಾ, ಕೆರ್ಕೊಂಡ್ರೆ ಗಾಯ ಆಗುತ್ತೆ, ಗಾಯ ಆದರೆ ಇನ್ಫೆಕ್ಷನ್ ಆಗುತ್ತೆ. ಕಾದು ಮುಖದ ಮೇಲೆ ಗಾಯ ಆದರೆ ಚೆನ್ನಾಗಿ ಕಾಣುತ್ತಾ ಮೇಡಮ್? ನೋಡು ನೋಡು, ಈ ಚಿಕ್ಕ ಸೊಳ್ಳೆ ವಿಷಯನ ದೊಡ್ಡದ್ ಮಾಡಕ್ ಹೋಗ್ಬೇಡ ನೀನು. ಚಿಕ್ಕ ಸೊಳ್ಳೆಯಿಂದಾನೇ ಮೇಡಮ್ ದೊಡ್ಡ ತೊಂದರೆ ಆಗೋದು. ಸೊಳ್ಳೆಯಿಂದ ತೊಂದರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸುಳ್ಳಿಂದ ತುಂಬಾ ತೊಂದರೆ ಆಗುತ್ತೆ. ಸೊಳ್ಳೆಗಿಂತ ಸುಳ್ಳು ಡೇಂಜರು. ಅಂದ್ರೆ ನೀವು ಏನ್ ಹೇಳ್ತಿದ್ದೀರಾ? ಏನಿಲ್ಲ, ಹೊರಡು ಇಲ್ಲಿಂದ. ನಿಮ್ಗೆ ಜ್ವರ ಕಮ್ಮಿ ಆಯ್ತಾ ಮೇಡಮ್? ಆಗಿದ್ದಕ್ಕೆ ತಾನೇ ಇಷ್ಟು ಜೋರಾಗಿ ಮಾತಾಡ್ತಿರೋದು. ಮೈ ಬಿಸಿ ಕಮ್ಮಿ ಆಯ್ತಾ? ಮುಟ್ಬೇಡ ಮುಟ್ಬೇಡ ಅನ್ನ. ಆಯ್ತು ಬಿಡಿ ಮೇಡಮ್, ನಾನು ಜ್ವರ ಇದೆಯಾ ಇಲ್ವಾ ಅಂತ ಮುಟ್ಟಕ್ಕೆ ಬಂದೆ, ಬೇರೆ ರೀತಿ ಇಲ್ಲಲ್ಲ. ಸರಿ ಬಿಡಿ, ನೀವು ಹುಷಾರಾದ್ರಲ್ಲ ಅಷ್ಟೇ ಸಾಕು. ಟ್ಯಾಬ್ಲೆಟ್ ತೊಗೊಂಡ್ರೆ ಮೇಡಮ್? ತಗೊಂಡೆ. ಸರಿ ಮೇಡಮ್, ಅಪ್ಪ ಮಲಗಿದ್ರಿ ಅನ್ಸುತ್ತೆ, ನಾನು ಡಿಸ್ಟರ್ಬ್ ಮಾಡಿಬಿಟ್ಟೆ. ಮಲ್ಕೊಡಿ ಮೇಡಮ್. ಆಯಿತು. ಸರಿ, ನಮ್ಮ ಮನೆ ಮೇಲ್ಗಡೆ ಒಂದು ಚಿಕ್ಕ ರೂಮ್ ಖಾಲಿ ಇದೆ, ನಿನಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ? ಅಡ್ಜಸ್ಟ್ ಆಗುತ್ತೆ, ನಾನು ಇರೋದು ಒಬ್ಬನೇ. ಸರಿ, ಬಂದು ರೂಮ್ ನೋಡಿ. ಪರವಾಗಿಲ್ಲ ಮೇಡಮ್, ನಿಮ್ಮನ್ನು ನೋಡಿದ್ರೆ
ರೂಮ್ ಹೇಗಿರುತ್ತೆ ಅಂತ ಗೊತ್ತಾಗತ್ತೆ. ಏನಂದೆ? ಅಂದ್ರೆ ನೀವು ನೋಡೋಕೆ ಸಾಕ್ಷಾತ್ ದೇವತೆ ತರ ಇದ್ದೀರಾ, ಅಂದ್ಮೇಲೆ ನಿಮ್ಮನೆ ದೇವಸ್ಥಾನ ಇದ್ದಾಗೆ. ನನಗೆ ರೂಮ್ ಓಕೆ. ಸರಿ ಸರಿ, ಏನ್ ಕೆಲಸ ಮಾಡ್ತಿದ್ಯಾ? ಅದು ನಾನು ಮೇಡಮ್, ನಾನು ಒಂದು ಸೋಪ್ ಕಂಪ್ನಿಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತೀನಿ. ಮುಂದೆ ನಂದೇ ಒಂದು ಸೋಪ್ ಕಂಪ್ನಿನ ಓಪನ್ ಮಾಡಬೇಕು ಅಂತ ಆಸೆ ಹೊತ್ತು ಬೆಂಗಳೂರಿಗೆ ಬಂದಿದ್ದೀನಿ. ಓ ಆಯ್ತು. ನೋಡು, ರೂಮ್ ಬಾಡಿಗೆ 4,000. ಈ ಕರೆಂಟು ನೀರು ಎಲ್ಲ ಸಪ್ರೇಟು. 10 ತಿಂಗಳು ಅಡ್ವಾನ್ಸ್ ಅಂದ್ರೆ 40,000. ರೂಮ್ ಬಾಡಿಗೆ ತಿಂಗಳ 5ನೇ ತಾರೀಕು ಬಂದ್ಬಿಡ್ಬೇಕು. ಬರ್ಲಿಲ್ಲ ಅಂದ್ರೆ 6ನೇ ತಾರೀಕು ಬೆಳಗ್ಗೆನೆ ರೂಮ್ ಖಾಲಿ ಮಾಡಿಸ್ತಾ ಇರ್ತೀನಿ. ಅರ್ಥ ಆಯ್ತಾ? ಅಡ್ವಾನ್ಸ್ ದುಡ್ಡು ಇದ್ರೆ ಕೊಟ್ಬಿಟ್ಟು ರೂಮ್ ಸೇರ್ಕೊ. ಸರಿ ಮೇಡಮ್, ನಾನು ಅಡ್ವಾನ್ಸ್ ದುಡ್ಡನ್ನ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಸರಿ, ಅಡ್ವಾನ್ಸ್ ದುಡ್ಡು ಕೊಟ್ಬಿಟ್ಟು ಬೇಗ ಒಂದು ರೂಮ್ ಕೀ ತಗೋ. ಮೇಡಮ್, ಏನಪ್ಪ? ನಿಮ್ಮನ್ನ ನಾನು ಅಮ್ಮ ಅಂತ ಕರಿಬೋದಾ? ಅಮ್ಮನ? ಏಕೆ? ನೀವು ನೋಡೋಕೆ ತಾಯಿ, ಮಹಾತಾಯಿ ತರ ಕಾಣ್ತಾ ಇದ್ದೀರಾ. ನಾನು ನಿಮ್ಮ ಕಾಲಿಗೆ ಬೀಳ್ಬೋದಾ? ಅಯ್ಯೋ, ನಾನ್ ನೋಡಿ ಕೇಳ್ತಾ ಇದ್ದೀನಿ. ಅಯ್ಯೋ, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಎದ್ದೇಳಪ್ಪ. ಇಷ್ಟು ಒಳ್ಳೆ ಹುಡುಗ ನೀನು. ನನಗೊಬ್ಬ ಮಗ ಇದ್ದಾನೆ, ನನಗೆ ಮರ್ಯಾದೆ ಕೊಡಲ್ಲ. ನೀನು ನೋಡು, ಇಷ್ಟು ಮರ್ಯಾದೆ ಕೊಡ್ತಾ ಇದೀಯ. ದೇವ್ರು ಒಳ್ಳೇದ್ ಮಾಡ್ಲಿ. ಆದಷ್ಟು ಬೇಗ ಲಗೇಜ್ ತಗೊಂಡು ರೂಮಿಗೆ ಬಂದು ಸೇರ್ಕೊ. ದೇವ್ರು ಒಳ್ಳೇದ್ ಮಾಡ್ಲಿ. ಓಹೋ, ಶ್ರವಣ್ ಸರ್, ನೀವೇನಿಲ್ಲಿ? ನಾನು ಇನ್ಮೇಲೆ ಇಲ್ಲೇ, ಇದೇ ನಮ್ಮ ಪರ್ಮನೆಂಟ್ ಅಡ್ರೆಸ್. ಅಡ್ರೆಸ್ಸಾ? ಏನ್ ಹೇಳ್ತಿದ್ದೀರಾ? ಹೌದು, ನಾನು ಮೇಲ್ಗಡೆ ರೂಮ್ನ ಬಾಡಿಗೆಗೆ ತಗೊಂಡಿದ್ದೀನಿ. ಮೇಲ್ಗಡೆ ರೂಮ್ನ ಬಾಡಿಗೆ ತಗೊಂಡಿದ್ದೀರಾ? ನೀವ್ಯಾಕೆ ಬಾಡಿಗೆ ತಗೊಂಡಿದ್ದೀರಾ? ಅಲ್ಲ, ನಿಮ್ಮ ಹತ್ರ ತುಂಬಾ ಮನೆಗಳಿದೆ ಅಂತ ಹೇಳಿದ್ರಲ್ಲ. ಅದೇನೇ ಇರಲಿ, ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೆ ನಾನು ಎಷ್ಟೆಲ್ಲ ಓಡಾಡ್ತಿದ್ದೀನಿ. ಅಂಥದ್ರಲ್ಲಿ ನನಗೆ ನಾನು ಸಹಾಯ ಮಾಡ್ಕೊಳಲ್ವಾ? ಆ ಸಹಾಯಕ್ಕೋಸ್ಕರನೇ ಈ ರೂಮು. ಆದಷ್ಟು ಬೇಗ ನಾನು ಶಿಫ್ಟ್ ಆಗಬೇಕು. ಬರ್ತೀನಿ. ಬಾಯ್.